ಇವತ್ತು ಕಾರ್ಮಿಕರ ದಿನಾಚರಣೆ ಆಗಿರೋದ್ರಿಂದ ನಿಮ್ ಕಂಪ್ನಿ ಕಡೆಯಿಂದ ನಿಮ್ಗೆ ಏನ್ ಗಿಫ್ಟ್ ಸಿಕ್ಕಿದೆ ಅದು ಕಮೆಂಟ್ ಮಾಡಿ. ನಮ್ ಕಂಪ್ನಿ ಕಡೆಯಿಂದ ಒಂದು ಅದ್ಭುತವಾದ ಗಿಫ್ಟ್ ಸಿಕ್ಕಿದೆ, ಅದ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬೇಗ ಬನ್ನಿ, ಫೀಚರ್ಸ್ ಯಾವ ತರ ಇದೆ ಇನ್ ಡೀಟೇಲ್ ಎಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ನೋಡಿ ಅನ್ಬಾಕ್ಸಿಂಗ್ ಮಾಡೋಣ. ನೀವು ನೋಡ್ತಾ ಇರ್ಬೋದು ಏನ್ ಕ್ಲಾಸಿ ಲುಕ್ಗೆ ಏನ್ ಡೀಪ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ನೋಡಿ. ಇದು ಬಂದು ನಿಮ್ಗೆ ವಾಷರ್ಸ್ ಬರುತ್ತೆ. ಎಷ್ಟು ಸ್ಮೂತ್ ಅಂಡ್ ಫಿನಿಶಿಂಗ್ ಆಗಿದ್ದು ಕೊಟ್ಟಿದ್ದಾರೆ ಅಂದ್ರೆ ಡೋರ್ ಬಿಟ್ರು ಆರಾಮಾಗಿ ಕುತ್ಕೊಳ್ಳುತ್ತೆ. ನಿಮ್ಗೇನು ಆತರ ಪ್ರೆಸ್ ಮಾಡ್ಬೇಕು ಆತರ ಏನಿಲ್ಲ, ಆರಾಮಾಗಿ ಇನ್ ಡೀಟೇಲಿಂಗ್ ಆಗಿ ಕುತ್ಕೊಳ್ಳುತ್ತೆ. ಇದು ಬಂದು ನಿಮ್ಗೆ ಡ್ರೈಯರ್ ಬರುತ್ತೆ. ಈ ಕಡೆ ವಾಶ್ ಮಾಡ್ಕೊಂಡು ಈ ಕಡೆ ನೀವು ಡ್ರೈ ಕೂಡ ಮಾಡ್ಕೋಬಹುದು. ಇದು ನೋಡಿ ಡ್ರೈಯರ್ ಸ್ಪೇಸ್ ಎಷ್ಟು ತುಂಬಾ ದೊಡ್ಡದಾಗಿದೆ. ಇದು ಬಂದಿರೋದು ನಿಮ್ಗೆ ಹೈಡ್ರಾಲಿಕ್ ಡೋರ್ ಜೊತೆ ಟಫ್ ಅಂಡ್ ಗ್ಲಾಸ್ ಅಲ್ಲಿ ಸ್ಮೂತ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು 8.5 kg ವಿತ್ ಬಜರ್ಸ್ ಕೊಡ್ತಾ ಇದಾರೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಎಲ್ಲಾ ತರ ನಾಬ್ಸ್ ಕೂಡ ಸಿಗ್ತಾ ಇದೆ. ಇದು ಬಂದು ನಿಮ್ಗೆ ಟಫ್ ಅಂಡ್ ಗ್ಲಾಸ್ ವಿತ್ ಹೈಡ್ರಾಲಿಕ್ ಡೋರ್ ಕೂಡ ಸಿಗ್ತಾ ಇದೆ. ತುಂಬಾ ಸ್ಮೂತ್ ಫಿನಿಶಿಂಗ್ ಆಗಿದೆ. ಗ್ಲಾಸ್ ಇದೆ ಅಂತ ಏನು ನಿಮ್ಗೆ ಒಡೆದೋಗಲ್ಲ. ತುಂಬಾ ಪ್ಯೂರಿಟಿ ಆಗಿ ಮೇಂಟೈನ್ ಮಾಡಿದ್ದಾರೆ, ಹೈ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೆಲ್ಲಾ ಫ್ಯೂಚರ್ಸ್ ಇದೆ, ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಕಂಪ್ನಿ ಕಡೆಯಿಂದ ಅವ್ರ ಎಕ್ಸಿಕ್ಯೂಟಿವ್ ನ ಕಳ್ಸಿಕೊಟ್ಟಿದ್ದಾರೆ. ಬನ್ನಿ ಅವ್ರು ಹೇಳ್ತಾ ಹೋಗ್ತಾರೆ, ಕೇಳ್ತಾ ಹೋಗೋಣ. ಮೇಡಮ್ ಇದ್ರಲ್ಲಿ ಫ್ಯೂಚರ್ಸ್ ಯಾವ ತರ, ಎಷ್ಟ್ ಜನಕ್ಕೆ ಯಾವ ತರ ಬಟ್ಟೆ ಹಾಕ್ಬೇಕು, ಆ ಬಟ್ಟೆಗೆ ಎಷ್ಟು ನೀರ್ ಹಾಕ್ಬೇಕು, ಎಷ್ಟ್ ಜನಕ್ಕೆ ಯೂಸ್ ಆಗುತ್ತೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್. ಹಾ ಮ್ಯಾಮ್, ಇದು ಬಂದು ನೀವು ನೋಡ್ತಿರ್ಬೋದು ಯಾವ ತರ ವಾಷಿಂಗ್ ಮಿಷಿನ್ ಇದೆ ಅಂತ ಹೇಳಿ. ಸೊ ಇದು ಬಂದು ನಿಮ್ಗೆ ಒಂದು 5 ಜನ 6 ಜನ ಫ್ಯಾಮಿಲಿ ಮೆಂಬರ್ಸ್ ಇದೀರಾ ಅಂತಂದ್ರೆ, ನೀವು ಬಟ್ಟೆ ಡ್ರೈನ ಮಾಡ್ಬೇಕು ಅಂತಂದ್ರೆ ಸೊ ಈ ಮಷಿನ್ ನೀವು ತಗೋಬಹುದು. ಸೊ ಇದೊಂದೇ ಎಲ್ಲ ತುಂಬಾ ಮಾಡೆಲ್ಸ್ ಇದೆ. ಸೊ ಈ ಮಷಿನ್ ಬಗ್ಗೆ ನಾನು ನಿಮ್ಗೆ ಯಾವ ತರ ಯೂಸ್ ಮಾಡ್ಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ಸೊ ಇದು ಫಸ್ಟ್ ಆಫ್ ಆಲ್ ಇದು ವಿತ್ ಡ್ರೈಯರ್ ಆಗಿರುತ್ತೆ. ಸೊ ನಿಮ್ಗೆ ಕಾಂಪ್ಯಾಕ್ಟ್ ಡಿಸೈನ್ ನೀವು ನೋಡ್ತಿರ್ಬೋದು ಯಾವ ತರ ಇದೆ ಅಂತ ಹೇಳಿ. ಗ್ಲಾಸ್ ಫಿನಿಶಿಂಗ್ ಇದೆ. ಸೊ ಇದು ಬಂದು ನಿಮ್ಗೆ ಟಫ್ ಅಂಡ್ ಗ್ಲಾಸ್ ಅಲ್ಲಿ ಸಿಗ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು ಇದ್ರಲ್ಲಿ ನಿಮ್ಗೆ ಹೈಡ್ರಾಲಿಕ್ ಡೋರ್ಸ್ ಕೂಡ ಸಿಗ್ತಾ ಇದೆ. ಸೊ ನಿಮ್ಗೆ ಸ್ಮೂತ್ ಗ್ಲಾಸ್ ಫಿನಿಶಿಂಗ್ ಜಸ್ಟ್ ನೀವು ಈ ತರ ಕ್ಲೋಸ್ ಮಾಡಿದ ತಕ್ಷಣ ಅದೇ ಸ್ಮೂತ್ ಆಗಿ ಬಂದು ನಿಮ್ಗೆ ಕ್ಲೋಸ್ ಆಗುತ್ತೆ. ಸೊ ಅದಾದ್ಮೇಲೆ ನೀವು ಒಳಗಡೆ ನೋಡ್ತಿರ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿ ನಿಮ್ಗೆ ಪಲ್ಸೆಟರ್ ನೀವು ನೋಡ್ತಿರ್ಬೋದು ಯಾವ ತರ ನಿಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಸ್ಮೂತ್ ಪಲ್ಸೆಟರ್ ಇದೆ. ನಿಮ್ಗೆ ಬಟ್ಟೆ ಏನು ಅರ್ಧೋಗೋ ಚಾನ್ಸಸ್ ಕೂಡ ಏನು ಇರೋದಿಲ್ಲ. ಸೊ ಇದ್ರಲ್ಲಿ ನಿಮ್ಗೆ ಹೈ ಮೀಡಿಯಂ, ಹೈ ಲೋ ಮೀಡಿಯಂ ಎಲ್ಲ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ನೀರಿನ ಆಪ್ಷನ್. ಸೊ ನೀವು ಲೋ ಬೇಕಾದ್ರೆ ಇಟ್ಕೋಬಹುದು, ಮೀಡಿಯಂ ಬೇಕಾದ್ರೆ ಇಟ್ಕೋಬಹುದು, ಹೈಕ್ ಬೇಕಾದ್ರೂ ನೀವು ಇಟ್ಕೋಬಹುದು. ಸೊ ಇಷ್ಟೆಲ್ಲ ನಿಮ್ಗೆ ಫ್ಯೂಚರ್ಸ್ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಅದಾದ್ಮೇಲೆ ನಿಮ್ಗೆ ಇನ್ ದ ಬಾಕ್ಸ್ ನಿಮ್ಗೆ ಎಲ್ಲ ಆಕ್ಸೆಸರೀಸ್ ಸಿಕ್ಬಿಡುತ್ತೆ. ಮ್ಯಾನ್ಯಲ್ ಬುಕ್ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಔಟ್ಲೆಟ್ ಪೈಪ್ ಸಿಗುತ್ತೆ, ಇನ್ಲೈಟ್ ಪೈಪ್ ಸಿಗುತ್ತೆ. ಈ ಇನ್ಲೈಟ್ ಪೈಪ್ ಇಂದ ನೀವು ನೀರು ಕನೆಕ್ಟ್ ಮಾಡ್ಕೊಂಡು ಒಳಗಡೆ ಹಾಕೋಬಹುದು. ಸೊ ಇಲ್ಲಾಂದ್ರೆ ನೀವು ಬಿಂಗೆಲ್ ಬಕೆಟ್ ಹಾಗೂ ಕೂಡ ಹಾಕೋಬಹುದು. ಸೊ ಅದಾದ್ಮೇಲೆ ಇದು ಬಂದು ನಿಮ್ಗೆ ಡ್ರೈಯರ್ ಕ್ಯಾಪ್ ಇರುತ್ತೆ. ಸೊ ಡ್ರೈಯರ್ ನೀವು ಈ ತರ ಬಟ್ಟೆ ನೀವು ಇಲ್ಲಿಂದ ತೆಗೆದು ಜಸ್ಟ್ ಇಲ್ಲಿ ಹಾಕಿ ನೀವು ಜಸ್ಟ್ 5 ನಿಮಿಷಕ್ಕೆ ಇಟ್ಟರೆ ನಿಮ್ಗೆ ಕಂಪ್ಲೀಟ್ ಬಟ್ಟೆನ 95% ಬಟ್ಟೆ ಡ್ರೈ ಮಾಡ್ಕೊಡುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಗೆ ಕಾಲರ್ ಸ್ಕ್ರಬ್ಬರ್ ಕೂಡ ಕೊಟ್ಟಿದ್ದಾರೆ. ಸೊ ಕಾಲರ್ ಪಟ್ಟೆ ಆಗ್ಲಿ ಕತ್ತಿನ ಪಟ್ಟೆ ಆಗ್ಲಿ ನೀವು ಜಸ್ಟ್ ಇದ್ರಲ್ಲಿ ಹಾಕ್ಬಿಟ್ಟು ಉಜ್ಬಿಟ್ಟು ಇದ್ರಲ್ಲಿ ಹಾಕಿ ವಾಶ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ವಾಶ್ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು ಯಾವ ತರ ಗ್ಲಾಸ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಇದು ಟಫ್ ಅಂಡ್ ಗ್ಲಾಸ್ ಅಲ್ಲಿ ಬರ್ತಾ ಇದೆ. ನಿಮ್ಗೆ ಗ್ರಾಫಿಕ್ ಡಿಸೈನ್ ಜೊತೆನೂ ಕೂಡ ಬರ್ತಾ ಇದೆ. ಸೊ ನೋಡ್ತಿರ್ಬೋದು ನಿಮ್ಗೆ ಯಾವ ತರ ಡಿಸೈನ್ ಯಾವ ತರ ಲುಕ್ ಇದೆ ಅಂತ ಹೇಳಿ. ಸೊ ನಿಮ್ಗೆ ಸ್ವಿಚಸ್ ಎಲ್ಲಿದೆ ಅಂತೇಳಿ ನಿಮ್ಗೆ ಸ್ವಿಚಸ್ ಸೇಫ್ಟಿ ಲಿಡ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಇದು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಎಲ್ಲಾ ಫಂಕ್ಷನ್ಸ್ ಸೊ ಇಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ. ಸೊ ಇದು ಬಂದು ನೀವು ನೋಡ್ತಿರ್ಬೋದು ಇಲ್ಲಿ ವಾಶ್ ಟಬ್ ಬರುತ್ತೆ. ಇದು ಮತ್ತೆ ನಿಮ್ಗೆ ಸ್ಪಿನ್ ಟಬ್ ಅಂತ ಇರುತ್ತೆ. ಸೊ ನೀವು ನೀರು ತಗೊಳ್ತಿರಲ್ಲ ಅದು ವಾಶ್ ಟಬ್ ಸ್ಪಿನ್ ಟಬ್ ಇಟ್ಕೊಂಡು ನೀವು ನೀರು ಹಾಕೋಬಹುದು ಇನ್ಲೆಟ್ ಪೈಪ್ ಕನೆಕ್ಟ್ ಮಾಡ್ಕೊಂಡ್ರೆ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ 15 ನಿಮಿಷ ಕಂಪ್ಲೀಟ್ ನಿಮ್ಗೆ 15 ನಿಮಿಷ ಟೈಮರ್ ಕೊಟ್ಟಿದ್ದಾರೆ. 15 ನಿಮಿಷದಲ್ಲಿ ಕಂಪ್ಲೀಟ್ ನಿಮ್ಗೆ ಬಟ್ಟೆನ ವಾಶ್ ಮಾಡ್ಕೊಡುತ್ತೆ. ಸೊ ಈ 15 ನಿಮಿಷಕ್ಕೆ ಇಟ್ರೆ ಅದೇ ಆಟೋಮೆಟಿಕ್ 0ಗೆ ಬಂದು ಸ್ಟಾಪ್ ಆಗುತ್ತೆ. ಮತ್ತೆ ಇದ್ರಲ್ಲಿ ನಿಮ್ಗೆ ಬಜರ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಬಜರ್ ಆಪ್ಷನ್ ಬಂದ್ಬಿಟ್ಟು ನಿಮ್ಗೆ 15 ನಿಮಿಷ ಕಂಪ್ಲೀಟ್ ಆದ್ಮೇಲೆ ಬಜರ್ ಬಂದು ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ನಾರ್ಮಲ್ ಹೆವಿ ಆಪ್ಷನ್ ಕೊಟ್ಟಿದ್ದಾರೆ. ನಾರ್ಮಲ್ ಇಟ್ಕೊಂಡ್ರೆ ನಾರ್ಮಲ್ ರೊಟೇಟ್ ಆಗುತ್ತೆ. ಹೆವಿ ನೀವು ಜೀನ್ಸ್ ಬ್ಲಾಂಕೆಟ್ಸ್ ಕರ್ಟನ್ಸ್ ಏನಾದ್ರು ಹಾಕಿದ್ರೆ ಹೆವಿಗೆ ಇಟ್ಕೊಂಡ್ರೆ ನಿಮ್ಗೆ ಹೆವಿ ಜೋರಾಗಿ ರೊಟೇಟ್ ಆಗುತ್ತೆ. ಸೊ ಅದಾದ್ಮೇಲೆ ಇದು ವಾಶ್ ರಿನ್ಸ್, ಇದು ನಿಮ್ಗೆ ವಾಶ್ ಮಾಡಿ ಜಾಲ್ಸ್ ಕೊಡುತ್ತೆ. ಇದು ಡ್ರೈನ್ ಆಪ್ಷನ್ ಅಂತಂದ್ರೆ ಔಟ್ಲೆಟ್ ಪೈಪ್ ಕೆಳಗಡೆ ಬಿಟ್ಟಿದ ತಕ್ಷಣ ನಿಮ್ಗೆ ನೀರೆಲ್ಲ ಆಚೆ ಹೋಗುತ್ತೆ. ಸೊ ಅದಾದ್ಮೇಲೆ ಇದು ಸ್ಪಿನ್ ಟೈಮರ್. ಜಸ್ಟ್ 5 ನಿಮಿಷಕ್ಕೆ ನೀವು ಇಟ್ರೆ ಅದೇ ಆಟೋಮೆಟಿಕ್ 0ಗೆ ಬಂದು ಸ್ಟಾಪ್ ಆಗುತ್ತೆ. ಬರೀ 5 ನಿಮಿಷದಲ್ಲಿ ಕಂಪ್ಲೀಟ್ ನಿಮ್ಗೆ 95% ಬಟ್ಟೆನ ಡ್ರೈ ಮಾಡ್ಕೊಡುತ್ತೆ. ಸೊ ಇದ್ರಲ್ಲಿ ನೀವು ಹೆವಿ ಬ್ಲಾಂಕೆಟ್ ಆಗಲಿ, ಸಣ್ಣ ಕರ್ಚಿಪ್ ಜೀನ್ಸ್ ಕಾಟನ್ಸ್ ಇಲ್ಲ ನೀವು ಕಿಚನ್ ಕ್ಲಾತ್ಸ್ ಎಂತಾದ್ರೂ ಬಟ್ಟೆ ಆಗ್ಲಿ, ಕರ್ಚಿಪ್ ಇಂದ ಹಿಡಿದು ಹೆವಿ ಬ್ಲಾಂಕೆಟ್ ವರೆಗೂ ನಿಮ್ಗೆ ಇದರಲ್ಲಿ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಡುತ್ತೆ. ಸೊ ನೋಡಿದ್ರಲ್ಲ ಮೇಡಮ್ ಅವರು ಆಲ್ರೆಡಿ ಬಟ್ಟೆನ ನಿಮ್ಗೆ ವಾಶ್ ಮಾಡಿ ಡ್ರೈ ಮಾಡಿ ತೋರಿಸಿದ್ದಾರೆ. ಬನ್ನಿ ನೋಡೋಣ ಯಾವ ತರ ಕ್ಲೀನ್ ಆಗಿದೆ ಅಂತ ಹೇಳಿ. ಇದು ಎಲ್ಲ ನಿಮ್ಗೆ ವೈಟ್ ಬಟ್ಟೆನೇ ಆಗಿದೆ. ಸೊ ಈ ವೈಟ್ ಬಟ್ಟೆ ನೀವು ಕಾಲರ್ ಪಟ್ಟೆ ನೀವು ನೋಡ್ತಿರ್ಬೋದು ಯಾವ ತರ ಕ್ಲೀನ್ ಆಗಿದೆ ಅಂತ ಹೇಳಿ. ನಿಮ್ಗೆ ಶೋರೂಮ್ ಇಂದ ತಗೊಂಡ್ಬಂದು ಈಗ ಹಾಕಿರೋ ತರ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಅಷ್ಟು ಚೆನ್ನಾಗಿ ನಿಮ್ಗೆ ಕ್ಲೀನ್ ಆಗಿದೆ. ಸೊ ಅದಾದ್ಮೇಲೆ ನಿಮ್ಗೆ ಡ್ರೈನು ಮಾಡಿ ತೋರಿಸಿದ್ದಾರೆ ಮೇಡಮ್ ಅವರು. ಸರ್ ನೋಡಿ ನೀವು ಯಾವ ತರ ಡ್ರೈ ಆಗಿದೆ ಅಂತ ಹೇಳಿ. 95% ಈ ವಾಷಿಂಗ್ ಮಿಷಿನ್ ನಿಮ್ಗೆ ಡ್ರೈ ಆಗಿದೆ ಬಟ್ಟೆ. ಸೊ ಜಸ್ಟ್ ನೀವು 5 ನಿಮಿಷ ನೀವು ಈ ತರ ಒಣಗಿಸ್ಕೊಂಡ್ರೆ ನೀವು ಐರನ್ ಮಾಡಿ ಹಾಕೋಬಹುದು ಬಟ್ಟೆ. ಸೊ ಆ ತರ ನಿಮ್ಗೆ ಡ್ರೈ ಮಾಡ್ಕೊಡುತ್ತೆ. ಸೊ ಎಮರ್ಜೆನ್ಸಿಗೆ ನೀವು ಹೆವಿ ಬ್ಲಾಂಕೆಟ್ ಕೂಡ ಈ ವಾಷಿಂಗ್ ಮಿಷಿನ್ ಅಲ್ಲಿ, ಎವರ್ಗ್ರೀನ್ ವಾಷಿಂಗ್ ಮಿಷಿನ್ ಅಲ್ಲಿ ನೀವು
ಬ್ಲಾಂಕೆಟ್ ನ ಡ್ರೈ ಮಾಡ್ಕೋಬಹುದು. ಸೊ ನೀವು ನೋಡ್ತಿರ್ಬೋದು ಯಾವ ತರ ಇದೆ ಅಂತೇಳಿ. ಸೊ ಇದು ನಿಮ್ಗೆ ಕ್ವಾಲಿಟಿ ಅಂತ ಬಂದಾಗ ನಿಮ್ಗೆ ಟಾಪ್ ಬ್ರ್ಯಾಂಡ್ ಕ್ವಾಲಿಟಿನ ಕೊಟ್ಟಿದೀವಿ, ಮತ್ತೆ ನಿಮ್ಗೆ ಫ್ಯೂಚರ್ಸ್ ಸಹ ಅಷ್ಟೇ ಚೆನ್ನಾಗಿ ಕೊಟ್ಟಿದೀವಿ. ಸೊ ನಿಮ್ಗೆ ಇದು ಬಂದು ABS ಪ್ಲಾಸ್ಟಿಕ್ ಇಂದ ಮೇಡ್ ಅಪ್ ಆಗಿದೆ, ಅದಕ್ಕೋಸ್ಕರ ಇದು ನಿಮ್ಗೆ ರಸ್ಟ್ ಇಡೋದಾಗ್ಲಿ ಏನು ಚಾನ್ಸಸ್ ಇರೋದಿಲ್ಲ. ಸೊ ಕ್ವಾಲಿಟಿ ಅಂತ ಬಂದಾಗ ನಿಮ್ಗೆ ಅಬ್ಸಲ್ಯೂಟ್ಲಿ ನಂಬರ್ 1 ಕ್ವಾಲಿಟಿ ಇರುತ್ತೆ, ಯಾಕಂದ್ರೆ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಕ್ವಾಲಿಟಿನ ಪ್ರೂವ್ ಮಾಡೋದಕ್ಕೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಮತ್ತೆ 1 ವರ್ಷ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಎವರ್ಗ್ರೀನ್ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ಈ ವಾಷಿಂಗ್ ಮೆಷಿನ್ಸ್ ನಿಮ್ಗೂ ಬೇಕು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಇದೆ, ಆಲ್ ಓವರ್ ಇಂಡಿಯಾ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಟ್ಟಿದೀವಿ. ಸೊ ನಮ್ಮ ವೆಬ್ಸೈಟ್ ಕೂಡ ಇದೆ www.aimscorporation ಅಂತ ಹೇಳಿ. ಸೊ ಅಲ್ಲೂ ವಿಸಿಟ್ ಮಾಡಿ ನೋಡ್ಕೋಬಹುದು. ಸೊ ಇದು ಬಂದು ನಿಮ್ಗೆ ವಿತ್ ಡ್ರೈಯರ್ ಆಗಿರುತ್ತೆ, ವಾಶ್ ಕೂಡ ಸಿಗ್ತಾ ಇದೆ. ಸೊ ವಾಶ್ ಅಲ್ಲಿ ನಿಮ್ಗೆ 8.5 kg ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮ್ಗೆ ಕೇವಲ 3,999 ರೂಪಾಯಿಂದ ವಾಷರ್ ಸ್ಟಾರ್ಟ್ ಆಗ್ತಾ ಇದೆ. ವಿತ್ ಡ್ರೈಯರ್ ಬೇಕು ಅಂತಾರೆ 7.5 kg ಇಂದ ವಿತ್ ಡ್ರೈಯರ್ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಪ್ರೈಸ್ ಬಂದು ನಿಮ್ಗೆ ಕೇವಲ 9,499 ರೂಪಾಯಿಂದ ವಿತ್ ಡ್ರೈಯರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ವಾಷಿಂಗ್ ಮೆಷಿನ್ಸ್ ನಿಮ್ಗೂ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಬೇಗನೆ ಈ ಆಫರ್ಸ್ ಗ್ರಾಬ್ ಮಾಡ್ಕೊಳ್ಳಿ. ಸೊ ಎವರ್ಗ್ರೀನ್ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಇದೊಂದೇ ಮಾಡೆಲ್ ಅಲ್ಲ, ನಿಮ್ಗೆ 50ಕ್ಕಿಂತ ಹೆಚ್ಚು ಮಾಡೆಲ್ಸ್ ವೆರೈಟೀಸ್ ವಾಷಿಂಗ್ ಮೆಷಿನ್ ಸಿಗ್ತಾ ಇದೆ. ಒಬ್ರಿಗೆ ಬೇಕು ಅಂದ್ರೆ ಸಿಗುತ್ತೆ, 4 ಜನಕ್ಕೆ ಬೇಕು ಅಂದ್ರೆ ಸಿಗುತ್ತೆ, 40 ಜನಕ್ಕೆ ಬೇಕಂದ್ರೂ ಸಿಗುತ್ತೆ.